ಫ್ರೆಂಡ್ಸ್, ಇವತ್ತು ನಮ್ಮ ಕೊಂಕಣಿ ಅವ್ರದ್ದೊಂದು ಟ್ರೆಡಿಷನಲ್ ರೆಸಿಪಿ ಮಾಡ್ತಾಯಿದ್ದೆ. ಕನೋರ್ಚ ಅಂತ ಹೇಳ್ತಾರೆ ಅದಕ್ಕೆ, ಅಂದರೆ ರೈಸ್ ಕೇಕ್ ಅಂತ ಹೇಳ್ಬೋದು. ಅಕ್ಕಿ ಹಿಡಿಯಲ್ಲಿ ಮಾಡೋದಲ್ವ, ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನೋಡಿ ನಾನು 1 ಕಪ್ ಅಷ್ಟು ಬೆಳ್ತಿಗೆ ಅಕ್ಕಿ ತೊಗೊಂಡಿದ್ದೇನೆ. ಆಮೇಲೆ ಒಂದು ತೆಂಗಿನಕಾಯಿ, ಆಮೇಲೆ ಬೆಲ್ಲ 1 ಕಪ್ಪು ತೊಗೊಳ್ಬೋದು, ಇಲ್ಲ 1.5 ಕಪ್, ನಿಮಗೆ ಎಷ್ಟು ಸಿಹಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಏಲಕ್ಕಿ ಹುಡಿ ನೋಡಿ, ನಾನು ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಆಮೇಲೆ ಸ್ವಲ್ಪ ಒಣಗಿಸಿಟ್ಕೊಂಡಿದ್ದೇನೆ. ಏಲಕ್ಕಿ ಹುಡಿ ನಾವೇ ಮಾಡಿದರೆ ಆಯಿತು. ನಾನು ತೆಂಗಿನಕಾಯಿ ಯಾಕೆ ತೊಗೊಂಡಿದ್ದೇನೆ ಅಂದರೆ, ತೆಂಗಿನಕಾಯಿದು ಹಾಲು ನಾವು ಹಾಕೊಳ್ಳೋದಕ್ಕೆ, ಇಡೀ ತೆಂಗಿನಕಾಯಿ ಹಾಕೊಳ್ಳೋದಲ್ಲ. 1.5 ಹೋಳಿನಷ್ಟು ನಾನು ತೆಂಗಿನ ತುರಿ ತೊಗೊಂಡಿದ್ದೇನೆ. ಮೊದಲು ನಾವು ಬೆಳ್ತಿಗೆ ಅಕ್ಕಿಯನ್ನು ನೋಡಿ ಈ ಥರ ತರಿಯಾಗಿ ಸ್ವಲ್ಪ ರುಬ್ಬಬೇಕು. ಜಾಸ್ತಿ ನೈಸ್ ಆಗಬಾರ್ದು, ತರಿಯಾಗಿದ್ದರೆ ಸಾಕು. ನೋಡಿ ಇಷ್ಟಾದರೆ ಸಾಕು, ಅಕ್ಕಿ ತರಿ ಅಂತ ಹೇಳ್ತಾರಲ್ಲ, ಸ್ವಲ್ಪ. ಬೆಳ್ತಿಗೆ ಅಕ್ಕಿಯನ್ನು ಮೊದಲು ತೊಳಿಬೇಕು, ಆಮೇಲೆ ಸ್ವಲ್ಪ ಅದು ತೇವಾಂಶ ಹೋಗಬೇಕು, ಆಮೇಲೆ ಗ್ರೈಂಡ್ ಮಾಡೋದು. ಆಮೇಲೆ ನೋಡಿ ನಾನು ತೆಂಗಿನ ತುರಿಯನ್ನು ಹಾಲು ತೆಗಿತಾ ಇದ್ದೀನಿ. 3 ಲೋಟದಷ್ಟು ಕಾಯಿ ಹಾಲು ಬೇಕಾಗುತ್ತೆ. ನೋಡಿ ನಾನು ಬೆಲ್ಲ ಇದನ್ನು ಹಾಕ್ತಾಯಿದ್ದೇನೆ. ಬೆಲ್ಲಕ್ಕೆ ನಾನು ಕಾಯಿ ಹಾಲನ್ನೇ ಹಾಕ್ತಾಯಿದ್ದೇನೆ. ಅದು ಸ್ವಲ್ಪ ಅಂದರೆ ಕರಗಿದರೆ ಸಾಕು ಬೆಲ್ಲ. ಹಾಗೆ ನಾನೊಂದು 1/4 ಕಪ್ಪಷ್ಟು ದಪ್ಪ ಹಾಲು ಕೂಡ ತೆಗೆದಿಟ್ಟುಕೊಂಡಿದ್ದೇನೆ. ಮೊದಲು ನಾವು ಕಾಯಿ ಹಾಲನ್ನೇ ಇದಕ್ಕೆ ಹಾಕೋಬೇಕು, ತೆಳ್ಳಗಿನ ಕಾಯಿ ಹಾಲು. ಅಂದರೆ 2.5-3 ಲೋಟದಷ್ಟು ಬೇಕಾಗುತ್ತೆ, ಯಾಕಂದರೆ ಅದು ಬೇಯಬೇಕಲ್ಲ, ಅದಕ್ಕೋಸ್ಕರ. 3 ಲೋಟ ಹಾಲನ್ನು ಒಟ್ಟಿಗೆ ಹಾಕ್ಬೋದು, ಯಾಕಂದರೆ ಇದು ಬೆಲ್ಲ ಕರಗಿದರೆ ಸಾಕು, ಏನೋ ನಮಗೆ ಅಂಟು ಎಲ್ಲ ಬರುವ ಅಗತ್ಯ ಇಲ್ಲ. ಇವಾಗ ಬೆಲ್ಲ ಕರಗ್ತಾ ಇರಲಿ. ಇನ್ನೊಂದು ಪಾತ್ರೆಗೆ ನಾವು 2 ಚಮಚದಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೇನೆ. ಹಾಗೆ ಆ ತುಪ್ಪದಲ್ಲಿ ನಾವು ಅಕ್ಕಿ ತರಿ ಮಾಡಿದ್ದೇವಲ್ಲ, ಅದನ್ನು ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ತುಪ್ಪ ಜಾಸ್ತಿ ಎಲ್ಲ ಹಾಕಲಿಕ್ಕಿಲ್ಲ, ನಾವು ಬೇಕಾದರೆ ಹಾಕೋಬೋದು. ನಾನಿಲ್ಲಿ 2 ಚಮಚ ಹಾಕ್ಕೊಂಡಿದ್ದೇನೆ, ಆಮೇಲೆ ಪುನಃ 1 ಚಮಚ ಹಾಕಿದ್ದೇನೆ ಅಷ್ಟೇ. ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಇದು ಕೊಂಕಣಿಯವ್ರದ್ದು ಟ್ರೆಡಿಷನಲ್ ರೆಸಿಪಿ ಆದ್ರೂ ಕರಾವಳಿಯಲ್ಲಿ ಎಲ್ಲ ಕಡೆ ಇದನ್ನು ಮಾಡ್ತಾರೆ. ಅಕ್ಕಿ ಕೇಕ್ ಅಂತ, ರೈಸ್ ಕೇಕ್ ಅಂತ ಹೇಳ್ತಾರೆ. ತುಂಬಾ ಈಸಿಯಾಗಿರೋದ್ರಿಂದ ಸಾಧಾರಣ ಎಲ್ಲರ ಮನೆಯಲ್ಲಿ ಹಿಂದೆಲ್ಲ ಮಾಡ್ತಾಯಿದ್ರು. ನೋಡಿ ಇದಿಷ್ಟು ಸಾಕು. ಇವಾಗ ನೋಡಿ ಬೆಲ್ಲ ಕರಗ್ತಾ ಬಂತು, ಆಲ್ರೆಡಿ ಕರಗಿದೆ ನೋಡಿ. ಇನ್ನು ನಾವು ಇದಕ್ಕೆ ಅಕ್ಕಿ ತರಿಯನ್ನು ಹಾಕ್ಕೊಳ್ಳೋದು. ಆಮೇಲೆ ಅದನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲದ್ರೆ ಸೀದು ಹೋಗ್ಬೋದು. ನೋಡಿ ಇದು ಆಗಿದೆ. ಇವಾಗ ನಾನಿವಾಗ ಅಕ್ಕಿ ತರಿ ಹಾಕ್ತಾಯಿದ್ದೀನಿ. ಅಕ್ಕಿ ತರಿ ಹಾಕಿದ ಮೇಲೆ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದು ಮಾಡಬೇಕು, ಇಲ್ಲಾಂದರೆ ಅದು ಬೇಗನೆ ಇದು ಗಟ್ಟಿ ಆದರೆ ಅದು ಬೇಯೋದಿಲ್ಲ. ಅದರಿಂದ ಬೇಯಬೇಕಂದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹಾಕಿಟ್ಟು ಮಾಡಬೇಕು. ಒಂದು ವೇಳೆ ಇದು ಸಾಕಾಗಿಲ್ಲ ಅಂದರೆ ನೀವು ಸ್ವಲ್ಪ ತೆಂಗಿನ ಹಾಲು ಹಾಕೋಬೋದು, ಇಲ್ಲ ನೀರು ಬೇಕಾದರೂ ಹಾಕೋಬೋದು. ಒಟ್ಟಿನಲ್ಲಿ ಬೇಯಬೇಕು. ನಾನು ಇವಾಗ ಒಂದು ಚಮಚ ತುಪ್ಪ ಹಾಕ್ತಾಯಿದ್ದೀನಿ. ಇನ್ನು ನಾನು ತುಪ್ಪ ಹಾಕ್ಕೊಳ್ಳೋದಿಲ್ಲ, ಟೋಟಲಿ ನಾನೊಂದು 3 ಚಮಚ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವೊಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇದನ್ನು ಹಾಕಿ ಕಟ್ ಮಾಡಿದರೆ ಆಯಿತು. ಅಂದರೆ ಅದು ಚೆನ್ನಾಗಿ ಆರಿದ ಮೇಲೆ ಕಟ್ ಮಾಡಿದರೆ ಆಯಿತು. ಹಾಗೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕೋತಾ ಇದ್ದೇನೆ. ಅದನ್ನು ನಾನು ಹಾಲು ಇಟ್ಕೊಂಡಿದ್ದೇನಲ್ಲ, 1/4 ಕಪ್ಪಷ್ಟು ದಪ್ಪ ಹಾಲು, ಆವಾಗ ಇದನ್ನು ಹಾಕೋತಾ ಇದ್ದೇನೆ. ಹಾಗೆ ಏಲಕ್ಕಿ ಹುಡಿ ಕೂಡ ಹಾಕೋತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ನಾನು ಹೇಳಿದ್ದೇನೆ ಇಲ್ಲ ಅಂತ ಗೊತ್ತಿಲ್ಲ. ಅದು ಯಾವುದೇ ಸ್ವೀಟಿಗೆ ಕೂಡ ಉಪ್ಪು ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಪ್ಲೇಟಿಗೆ ಸ್ವಲ್ಪ ಹಾಕಿಬಿಟ್ಟು ಇದನ್ನು ಒಂದು ಆರಿದ ಮೇಲೆ ಕಟ್ ಮಾಡಿದರೆ ಆಯಿತು. ಅಲ್ಲಿಗೆ ನಮ್ಮದು ಕನೋರ್ಚ ರೆಡಿ ಆಯಿತು, ಅಂದರೆ ರೈಸ್ ಕೇಕ್ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಹಾಗೆ ನಾನು ಮೇಲ್ಗಡೆಗೆ ಸ್ವಲ್ಪ ಗಾರ್ನಿಷಿಗೆ ಅಂತ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಜಸ್ಟ್ ನೋಡೋದಕ್ಕಷ್ಟೇ. ನಾನು ಸ್ವಲ್ಪ ಬೇಗ ಕಟ್ ಮಾಡಿದೆ, ಸ್ವಲ್ಪ ಲೇಟಾಗಿ ಕಟ್ ಮಾಡಿ, ಹಾಗೆ ಆದರೆ ನೀಟಾಗಿ ಬರುತ್ತೆ ಅದು. ನೋಡಿ ನಮ್ಮ ಹಳೆಯ ಕಾಲದ ತಿಂಡಿಯೆಲ್ಲ ಇವಾಗೆಲ್ಲ ಮರೆತು ಹೋಗ್ತಾ ಬರ್ತಾಯಿದೆ. ಅದರ ಬದಲು ನಾವೊಮ್ಮೆ ಟ್ರೆಡಿಷನಲ್ ರೆಸಿಪಿಗಳನ್ನು ಮೆಲುಕು ಹಾಕೋದು ಒಳ್ಳೆಯದು. ಕ್ರಿಸ್ಮಸ್ಗೆ ಈ ಕೇಕ್ ಒಮ್ಮೆ ಮಾಡಿ ನೋಡಿ. नमस्कार, या नवीन पाटील निकलेड जाती कुशल दरसे जेंजे एगडे क्रिएशन्स निकले यूट्यूब मातोंजी चॅनल बरून जारनंजी यूट्यूब बरपना चॅनल निकलंजी तूदु एक सब्सक्राइब राद बेल बटन ओत्तु अरे सपोर्ट मानपुले.